ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಇಗ್ನೋಬಲ್ಸ್ ಕನ್ನಡ. ಇಂದಿನ ವಿಡಿಯೋದಲ್ಲಿ ನಾವು ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ನ ಸೆಕೆಂಡ್ ಯೂನಿಟ್ ಆಗಿರುವ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆ್ಯಂಡ್ ಡೆಲಿವರಿ ಚಾಪ್ಟರನ್ನು ಸಂಪೂರ್ಣವಾಗಿ ಕಲಿಯುತ್ತಿದ್ದೇವೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದ್ದು ಥಿಯರಿ ಕ್ವೆಶನ್ಸ್ಗಾಗಿ ಬಹಳ ಯೂಸ್ಫುಲ್ ಆಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ಮೊದಲು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಅಂದರೆ ಏನು ಅನ್ನೋದನ್ನು ಕಲಿಯೋಣ. ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ನಲ್ಲಿ ಪ್ರಾಪರ್ಟಿ ಅನ್ನೋ ವರ್ಡ್ ಬಂದಾಗ ಅದರ ಮೀನಿಂಗ್ ಓನರ್ಶಿಪ್ ಆಗಿರುತ್ತದೆ. ಅಂದರೆ ಗೂಡ್ಸ್ಗಳ ಓನರ್ಶಿಪ್ ಒಂದು ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುವುದು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಎರಡು ಸಿಚುವೇಶನ್ಸ್ ಬರುತ್ತದೆ. ಮೊದಲ ಸಿಚುವೇಶನ್ ಏನೆಂದರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಬಹುದು, ಆದರೆ ಟ್ರಾನ್ಸ್ಫರ್ ಆಗಿರದೇ ಇರಬಹುದು. ಪೊಸೆಷನ್ ಅಂದರೆ ಗೂಡ್ಸ್ ನಮ್ಮ ಕೈಯಲ್ಲಿ ಫಿಸಿಕಲಿ ಇರೋದು. ಎರಡನೇ ಸಿಚುವೇಶನ್ ಏನೆಂದರೆ ಪೊಸೆಷನ್ ಟ್ರಾನ್ಸ್ಫರ್ ಆಗಿರಬಹುದು, ಆದರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರದೇ ಇರಬಹುದು. ಉದಾಹರಣೆಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ನಲ್ಲಿ ಗೂಡ್ಸ್ ನಮ್ಮ ಬಳಿ ಇರುತ್ತದೆ, ಆದರೆ ಕಂಪ್ಲೀಟ್ ಪೇಮೆಂಟ್ ಆಗುವವರೆಗೂ ಓನರ್ಶಿಪ್ ಸೆಲ್ಲರ್ ಬಳಿಯೇ ಇರುತ್ತದೆ. ಆದ್ದರಿಂದ ಪೊಸೆಷನ್ ಮತ್ತು ಓನರ್ಶಿಪ್ ಎರಡೂ ಒಂದೇ ಅಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಮುಂದೆ ಸಿಗ್ನಿಫಿಕೆನ್ಸ್ ಆಫ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ನೋಡೋಣ. ಓನರ್ಶಿಪ್ ಟ್ರಾನ್ಸ್ಫರ್ ಆಗುವುದರಿಂದ ಬೈಯರ್ಗೆ ರೈಟ್ಸ್ ಮತ್ತು ಲ್ಯಾಬಿಲಿಟೀಸ್ ಎರಡೂ ಬರುತ್ತದೆ. ಮೊದಲ ಪಾಯಿಂಟ್, ರಿಸ್ಕ್ ಪಾಸಸ್ ವಿತ್ ಓನರ್ಶಿಪ್. ಓನರ್ಶಿಪ್ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತದೋ ಗೂಡ್ಸ್ನ ರಿಸ್ಕ್ ಕೂಡ ಅವರಿಗೆ ಹೋಗುತ್ತದೆ. ಉದಾಹರಣೆಗೆ ಎ ಕೆಲವು ಬುಕ್ಸನ್ನು ಬಿಗೆ ಸೆಲ್ ಮಾಡಿದ್ದಾನೆ, ಆದರೆ ಬಿ ಬುಕ್ಸ್ ಅನ್ನು ಶಾಪ್ನಲ್ಲೇ ಬಿಡುತ್ತಾನೆ. ನಂತರ ಆ ಬುಕ್ಸ್ ಡ್ಯಾಮೇಜ್ ಆಯಿತು ಅಂದರೆ ರಿಸ್ಕ್ ಓನರ್ ಆದ ಬಿ ಮೇಲಿರುತ್ತದೆ, ಏಕೆಂದರೆ ಓನರ್ಶಿಪ್ ಈಗಾಗಲೇ ಟ್ರಾನ್ಸ್ಫರ್ ಆಗಿದೆ. ಎರಡನೇ ಪಾಯಿಂಟ್, ಆ್ಯಕ್ಷನ್ ಅಗೇನ್ಸ್ಟ್ ಥರ್ಡ್ ಪಾರ್ಟಿ. ಯಾರಾದರೂ ಥರ್ಡ್ ಪಾರ್ಟಿ ನಮ್ಮ ಗೂಡ್ಸ್ಗೆ ಡ್ಯಾಮೇಜ್ ಮಾಡಿದರೆ ಓನರ್ ಮಾತ್ರ ಅವರ ವಿರುದ್ಧ ಕೇಸ್ ಫೈಲ್ ಮಾಡಬಹುದು. ಮೂರನೇ ಪಾಯಿಂಟ್, ಸೂಟ್ ಫಾರ್ ಪ್ರೈಸ್. ಸೆಲ್ಲರ್ ಬೈಯರ್ ವಿರುದ್ಧ ಪ್ರೈಸ್ಗಾಗಿ ಸೂಟ್ ಫೈಲ್ ಮಾಡಬಹುದು, ಆದರೆ ಅದಕ್ಕೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಬೇಕು. ನಾಲ್ಕನೇ ಪಾಯಿಂಟ್, ಇನ್ಸಾಲ್ವೆನ್ಸಿ ಆಫ್ ಬೈಯರ್ ಆಫ್ ಸೆಲ್ಲರ್. ಇನ್ಸಾಲ್ವೆಂಟ್ ಅಂದರೆ ಡೆಬ್ಟ್ ಪೇ ಮಾಡಲು ಆಗದ ಸ್ಥಿತಿ. ಬೈಯರ್ ಅಥವಾ ಸೆಲ್ಲರ್ ಇನ್ಸಾಲ್ವೆಂಟ್ ಆದಾಗ ಗೂಡ್ಸ್ ಯಾರ ಓನರ್ಶಿಪ್ನಲ್ಲಿ ಇದೆ ಅನ್ನೋದರ ಮೇಲೆ ರೈಟ್ಸ್ ಡಿಪೆಂಡ್ ಆಗುತ್ತದೆ. ಈಗ ರೂಲ್ಸ್ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ನೋಡೋಣ. ಸಾಮಾನ್ಯ ರೂಲ್ ಏನೆಂದರೆ ಬೈಯರ್ ಮತ್ತು ಸೆಲ್ಲರ್ ಯಾವ ಸಮಯದಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಬೇಕು ಎಂದು ಡಿಸೈಡ್ ಮಾಡುತ್ತಾರೋ ಅದೇ ಸಮಯದಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಆದರೆ ಎಲ್ಲ ಕೇಸ್ನಲ್ಲೂ ಸೇಮ್ ರೂಲ್ ಅಪ್ಲೈ ಆಗುವುದಿಲ್ಲ. ಅದಕ್ಕಾಗಿ ಗೂಡ್ಸನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಲಾಗಿದೆ. ಒಂದು ಸ್ಪೆಸಿಫಿಕ್ ಆರ್ ಅಸರ್ಟೈನ್ಡ್ ಗೂಡ್ಸ್. ಸೆಕೆಂಡ್ ಒನ್ ಜೆನರಿಕ್ ಆರ್ ಅನ್ಅಸರ್ಟೈನ್ಡ್ ಗೂಡ್ಸ್. ಥರ್ಡ್, ಗೂಡ್ಸ್ ಸೆಂಟ್ ಆನ್ ಅಪ್ರೂವಲ್ ಆರ್ ಸೇಲ್ ಆರ್ ರಿಟರ್ನ್ ಬೇಸಿಸ್. ಮೊದಲು ಸ್ಪೆಸಿಫಿಕ್ ಆರ್ ಅಸರ್ಟೈನ್ಡ್ ಗೂಡ್ಸ್ ನೋಡೋಣ. ಬಲ್ಕ್ ಗೂಡ್ಸ್ ಇಂದ ಪರ್ಟಿಕ್ಯುಲರ್ ಗೂಡ್ಸ್ ಅನ್ನು ಐಡೆಂಟಿಫೈ ಮಾಡಿ ಸಪರೇಟ್ ಮಾಡಿದರೆ ಅದನ್ನು ಸ್ಪೆಸಿಫಿಕ್ ಗೂಡ್ಸ್ ಎಂದು ಕರೆಯುತ್ತಾರೆ. ಇದರಲ್ಲಿ 3 ಸಿಚುವೇಶನ್ಸ್ ಬರುತ್ತವೆ. ಮೊದಲ ಸಿಚುವೇಶನ್, ಸ್ಪೆಸಿಫಿಕ್ ಗೂಡ್ಸ್ ಇನ್ ಅ ಡೆಲಿವರೇಬಲ್ ಸ್ಟೇಟ್. ಗೂಡ್ಸ್ ಡೆಲಿವರಿ ಮಾಡಲು ರೆಡಿ ಇದ್ದರೆ ಕಾಂಟ್ರಾಕ್ಟ್ ಮಾಡಿದ ತಕ್ಷಣ ಓನರ್ಶಿಪ್ ಟ್ರಾನ್ಸ್ಫರ್ ಆಗಬಹುದು. ಎರಡನೇ ಸಿಚುವೇಶನ್, ಸ್ಪೆಸಿಫಿಕ್ ಗೂಡ್ಸ್ ಟು ಬಿ ಪುಟ್ ಇನ್ ಟು ಡೆಲಿವರೇಬಲ್ ಸ್ಟೇಟ್. ಗೂಡ್ಸ್ ಡೆಲಿವರಿ ಮಾಡಲು ಸೆಲ್ಲರ್ ಇನ್ನೂ ಏನಾದರೂ ಕೆಲಸ ಮಾಡಬೇಕಿದ್ದರೆ ಆ ಕೆಲಸ ಕಂಪ್ಲೀಟ್ ಆದ ನಂತರ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಮೂರನೇ ಸಿಚುವೇಶನ್, ಸೆಲ್ಲರ್ ಹ್ಯಾಸ್ ಟು ಡೂ ಸಮಥಿಂಗ್ ಟು ಅಸರ್ಟೈನ್ ಪ್ರೈಸ್. ಉದಾಹರಣೆಗೆ ಗೂಡ್ಸನ್ನು ವೆಯ್ಟ್ ಮಾಡುವುದು, ಮೆಷರ್ ಮಾಡುವುದು ಅಥವಾ ಟೆಸ್ಟ್ ಮಾಡುವುದು, ಪ್ರೈಸ್ ಡಿಟರ್ಮೈನ್ ಮಾಡಲು ಬೇಕಿದ್ದರೆ ಆ ಪ್ರೋಸೆಸ್ ಕಂಪ್ಲೀಟ್ ಆಗಿ ಬೈಯರ್ಗೆ ನೋಟಿಸ್ ಕೊಟ್ಟ ನಂತರ ಮಾತ್ರ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಮುಂದೆ ಅನ್ಅಸರ್ಟೈನ್ಡ್ ಗೂಡ್ಸ್ ನೋಡೋಣ. ಗೂಡ್ಸ್ ಇನ್ನೂ ಐಡೆಂಟಿಫೈ ಮಾಡಿಲ್ಲ ಅಂದರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗುವುದಿಲ್ಲ. ಯಾವಾಗ ಗೂಡ್ಸ್ ಐಡೆಂಟಿಫೈ ಅಥವಾ ಅಸರ್ಟೈನ್ ಮಾಡಲಾಗುತ್ತದೋ ಆಗ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಇದರಲ್ಲಿ
ಸೇಲ್ ಬೈ ಡಿಸ್ಕ್ರಿಪ್ಷನ್ ಆ್ಯಂಡ್ ಅಪ್ರೋಪ್ರಿಯೇಷನ್ ಅನ್ನೋ ಕಾನ್ಸೆಪ್ಟ್ ಬರುತ್ತದೆ. ಬೈಯರ್ ತನ್ನ ರಿಕ್ವೈರ್ಮೆಂಟ್ ಹೇಳುತ್ತಾನೆ, ಸೈಜ್, ಕ್ವಾಲಿಟಿ, ಕ್ವಾಂಟಿಟಿ, ಸ್ಪೆಸಿಫಿಕೇಶನ್ ಇತ್ಯಾದಿ. ಸೆಲ್ಲರ್ ಅದಕ್ಕೆ ಮ್ಯಾಚ್ ಆಗುವ ಗೂಡ್ಸನ್ನು ಸೆಲೆಕ್ಟ್ ಮಾಡುತ್ತಾನೆ. ಈ ಸೆಲೆಕ್ಷನ್ ಪ್ರಾಸೆಸನ್ನು ಅಪ್ರೋಪ್ರಿಯೇಷನ್ ಎಂದು ಕರೆಯುತ್ತಾರೆ. ಅಪ್ರೋಪ್ರಿಯೇಷನ್ ಆಗುವುದಕ್ಕೆ ಬೈಯರ್ ಮತ್ತು ಸೆಲ್ಲರ್ ಇಬ್ಬರ ಕನ್ಸೆಂಟ್ ಇರಬೇಕು. ಗೂಡ್ಸ್ ಕ್ಯಾರಿಯರ್ಗೆ ಡೆಲಿವರಿ ಮಾಡಿದಾಗಲೂ ಅಪ್ರೋಪ್ರಿಯೇಷನ್ ಆಗಿರಬಹುದು. ಓಕೆ, ಇನ್ನು ಥರ್ಡ್ ಒನ್, ಗೂಡ್ಸ್ ಸೆಂಟ್ ಆನ್ ಅಪ್ರೂವಲ್ ಆರ್ ಸೇಲ್ ಆರ್ ರಿಟರ್ನ್ ಬೇಸಿಸ್ ಅನ್ನೋ ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ. ಮೊದಲು ಸೇಲ್ಸ್ ಆರ್ ರಿಟರ್ನ್ ಬೇಸಿಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಈ ಸಿಸ್ಟಮ್ನಲ್ಲಿ ಸೆಲ್ಲರ್ ಗೂಡ್ಸನ್ನು ಬೈಯರ್ಗೆ ಕಳುಹಿಸುತ್ತಾನೆ. ಬೈಯರ್ಗೆ ಗೂಡ್ಸ್ ಇಷ್ಟವಾದರೆ ಅವನು ಅದನ್ನು ಅಕ್ಸೆಪ್ಟ್ ಮಾಡಿ ಪೇಮೆಂಟ್ ಮಾಡುತ್ತಾನೆ. ಇಷ್ಟವಾಗದಿದ್ದರೆ ಗೂಡ್ಸನ್ನು ರಿಟರ್ನ್ ಮಾಡುವ ಆಪ್ಷನ್ ಇರುತ್ತದೆ. ಅದಕ್ಕೆ ಇದನ್ನು ಸೇಲ್ಸ್ ಆರ್ ರಿಟರ್ನ್ ಬೇಸಿಸ್ ಎಂದು ಕರೆಯುತ್ತಾರೆ. ಇಲ್ಲಿ ಒಂದು ಮುಖ್ಯ ಪಾಯಿಂಟ್ ಏನೆಂದರೆ, ಗೂಡ್ಸ್ ಬೈಯರ್ ಬಳಿ ಹೋಗಿದ್ದರೂ ಕೂಡ ತಕ್ಷಣ ಓನರ್ಶಿಪ್ ಟ್ರಾನ್ಸ್ಫರ್ ಆಗುವುದಿಲ್ಲ. ಬೈಯರ್ಗೆ ಮೊದಲು ಪೊಸೆಷನ್ ಮಾತ್ರ ಸಿಗುತ್ತದೆ. ಓನರ್ಶಿಪ್ ಸೆಲ್ಲರ್ ಬಳಿಯೇ ಇರುತ್ತದೆ. ಆಗ ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತದೆ ಅನ್ನೋದನ್ನು ನೋಡೋಣ. ಮೊದಲ ಕೇಸ್, ಬೈಯರ್ ಅಪ್ರೂವಲ್ ಅಥವಾ ಅಕ್ಸೆಪ್ಟೆನ್ಸ್ ನೀಡಿದಾಗ. ಅಂದರೆ ಬೈಯರ್ ನನಗೆ ಗೂಡ್ಸ್ ಇಷ್ಟವಾಗಿದೆ, ನಾನು ಅಕ್ಸೆಪ್ಟ್ ಮಾಡುತ್ತೇನೆ ಎಂದು ಹೇಳಿದಾಗ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಅಥವಾ ಬೈಯರ್ ಪೇಮೆಂಟ್ ಮಾಡಿದರೂ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಎರಡನೇ ಕೇಸ್, ಬೈಯರ್ ಗೂಡ್ಸ್ ಮೇಲೆ ಓನರ್ ಹಾಗೆ ಆ್ಯಕ್ಟ್ ಮಾಡಿದಾಗ. ಉದಾಹರಣೆಗೆ, ಬೈಯರ್ ಆ ಗೂಡ್ಸನ್ನು ಮತ್ತೊಬ್ಬರಿಗೆ ಸೆಲ್ ಮಾಡಬಹುದು ಅಥವಾ ಪ್ಲೆಡ್ಜ್ ಮಾಡಬಹುದು. ಅಂದರೆ ಗೂಡ್ಸನ್ನು ಸೆಕ್ಯೂರಿಟಿಯಾಗಿ ಬಳಸಬಹುದು. ಇಂತಹ ಆ್ಯಕ್ಷನ್ ಮಾಡಿದರೆ ಲಾ ಪ್ರಕಾರ ಬೈಯರ್ ಗೂಡ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ ಎಂದು ಕನ್ಸಿಡರ್ ಮಾಡಲಾಗುತ್ತದೆ. ಆದ್ದರಿಂದ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತದೆ. ಮೂರನೇ ಕೇಸ್, ರೀಸನೇಬಲ್ ಟೈಮ್ ಒಳಗೆ ಗೂಡ್ಸ್ ರಿಟರ್ನ್ ಮಾಡದಿದ್ದರೆ. ಸೆಲ್ಲರ್ ಒಂದು ಟೈಮ್ ಫಿಕ್ಸ್ ಮಾಡಿದ್ದರೆ ಆ ಸಮಯದ ಒಳಗೆ ಗೂಡ್ಸ್ ರಿಟರ್ನ್ ಮಾಡಬೇಕು. ಟೈಮ್ ಫಿಕ್ಸ್ ಮಾಡಿಲ್ಲ ಅಂದರೆ ರೀಸನೇಬಲ್ ಟೈಮ್ ಒಳಗೆ ರಿಟರ್ನ್ ಮಾಡಬೇಕು. ಬೈಯರ್ ಗೂಡ್ಸನ್ನು ರಿಟರ್ನ್ ಮಾಡದೆ ತನ್ನ ಬಳಿ ಇಟ್ಟುಕೊಂಡರೆ ಓನರ್ಶಿಪ್ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಆಗುತ್ತದೆ. ಹೀಗಾಗಿ ಸೇಲ್ ಆರ್ ರಿಟರ್ನ್ ಬೇಸಿಸ್ನಲ್ಲಿ ಮೊದಲಿಗೆ ಬೈಯರ್ಗೆ ಪೊಸೆಷನ್ ಮಾತ್ರ ಸಿಗುತ್ತದೆ. ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದು ಬೈಯರ್ ಅಕ್ಸೆಪ್ಟ್ ಮಾಡಿದಾಗ. ಗೂಡ್ಸನ್ನು ಸೆಲ್ ಅಥವಾ ಪ್ಲೆಡ್ಜ್ ಮಾಡಿದಾಗ ಅಥವಾ ರೀಸನೇಬಲ್ ಟೈಮ್ ಒಳಗೆ ರಿಟರ್ನ್ ಮಾಡದಿದ್ದಾಗ ಮಾತ್ರ. ಈ ಟಾಪಿಕ್ ಎಕ್ಸಾಮ್ನ ಥಿಯರ್ನಲ್ಲಿ ಕ್ವೆಶನ್ ಆಗಿಯೂ ಕೇಸ್ ಸ್ಟಡಿ ಆಗಿಯೂ ಕೇಳುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆದ್ದರಿಂದ ಕನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಓದಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆಯಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.